ಕೇಂದ್ರ ಸರ್ಕಾರದ 4 ಯೋಜನೆಗಳು ರೈತರಿಗಾಗಿ, ಬಡವರಿಗಾಗಿ, ಅದರಲ್ಲೂ ಮತ್ತು ರೈತಾಪಿ ವರ್ಗದವರಿಗೆ, ರೈತರಲ್ಲದೆ ಬೇರೆ ಇನ್ನಂತ ಯಾರು ಸ್ವಯಂ ಉದ್ಯೋಗಗಳನ್ನ ಮಾಡ್ಕೊಂಡಿದ್ದಾರೆ, ಅಸಂಘಟಿತ ಗುಂಪು ಅಂತ ಏನ್ ಹೇಳ್ತೀವಿ, ಅಂದ್ರೆ ಅವರಿಗೆ ಯಾವುದೇ ಸೌಲಭ್ಯಗಳಿಲ್ಲ, ಮೂಲ ಸೌಲಭ್ಯಗಳಿರೋದಿಲ್ಲ. ನಾವು ಹಲವಾರು ಸೌಲಭ್ಯಗಳು ಏನು ಪಟ್ಟಣವಾಸಿಗಳಿಗೆ ಸಿಗ್ತಾ ಇರ್ತದೆ, ಅಂತ ಸೌಲಭ್ಯಗಳಿಂದ ಯಾರು ವಂಚಿತರಾಗಿದ್ದೀರಿ ಅವ್ರನ್ನೆಲ್ಲ ಒಂದು ಸಂಘಟಿತವಾಗಿ ಮಾಡಿ ಅವ್ರಿಗೊಂದು ಸರ್ಕಾರದಿಂದ ಹಲವಾರು ಸೇವೆಗಳನ್ನ ನಿಮ್ಗೆ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನ 4 ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಅದರಲ್ಲಿ ಮೊದಲನೇದು ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಸೌಲಭ್ಯ. ಏನು ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಸೌಲಭ್ಯ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ಅವರ ಕುಟುಂಬಸ್ಥರು ನಾಳೆ ದಿವಸ ಬೀದಿಗೆ ಬೀಳಬಾರ್ದು, ಅವರಿಗೆ ಒಂದು ನೆಲೆ ಗೊತ್ತಾಗ್ಬೇಕು, ನೆಲೆ ಕಾಣ್ಕೋಬೇಕು ಅಂತ ಹೇಳಿ ಕನಿಷ್ಠ ಒಂದು ಪ್ರೀಮಿಯಂ ಏನಪ್ಪಾ ಅಂದ್ರೆ, ಕನಿಷ್ಠ ಅಂದ್ರೆ ವರ್ಷಕ್ಕೆ 436 ರೂಪಾಯಿ ಕಟ್ಟಿದ್ರೆ, ವರ್ಷಕ್ಕೆ 436 ರೂಪಾಯಿ ಕಟ್ಟಿದ್ರೆ ಅವರಿಗೆ 2 ಲಕ್ಷ ರೂಪಾಯಿಗಳನ್ನ ವಿಮೆ. ಅವರಿಗೆ ಸತ್ರೆ ಅಂದ್ರೆ ಯಾವುದೇ ರೀತಿಯಲ್ಲಿ ಸಾವು, ಆಕ್ಸಿಡೆಂಟಲ್ ಇರ್ಬೋದು, ನೈಸರ್ಗಿಕವಾಗಿ ಸಾವು ಬರ್ಬೋದು, ಕಾಯಿಲೆ ಬಂದ್ ಸತ್ರು ಕೂಡ ಈ ಸ್ಕೀಮ್ ನಲ್ಲಿ 18 ವರ್ಷದಿಂದ 50 ವರ್ಷದವರೆಗೆ ನಮ್ಮ ಬ್ಯಾಂಕಿನಲ್ಲಿ ಈ ಸೌಲಭ್ಯ ಇರ್ತದೆ. ಇದು ಕೇಂದ್ರ ಸರ್ಕಾರದ ಯೋಜನೆ, ಯಾವುದೇ ಮೂರನೇ ವ್ಯಕ್ತಿ ಆಗ್ಲಿ ಅಥವಾ ಖಾಸಗಿ ವ್ಯಕ್ತಿಗಳ ಯೋಜನೆ ಅಲ್ಲ, ಇದು ಸಂಪೂರ್ಣ ಸರ್ಕಾರಿ ಯೋಜನೆ. ಹಾಗಾಗಿ ಸರ್ಕಾರ ಯಾವುದೇ ಬದಲಾದ್ರೂ ಈ ಸ್ಕೀಮ್ ಇರ್ತದೆ. 436 ರೂಪಾಯಿ ವರ್ಷಕ್ಕೆ. ನೀವೆಲ್ಲೋ ಒಂದು 500 ರೂಪಾಯಿ ಖರ್ಚು ಮಾಡ್ಬಿಡ್ತೀರಾ ತಿಂಗಳಿಗೆ, ಆದ್ರೆ ಇದು ವರ್ಷಕ್ಕೆ 436. ನಮ್ಮ ಪಾಸ್ಬುಕ್ ಅಲ್ಲಿ ನೀವು ದುಡ್ಡಿಟ್ಟಿದ್ರೆ ಜೂನ್ ತಿಂಗಳ ಕೊನೆಯಲ್ಲಿ, ಮೊದಲ ವಾರದಲ್ಲಿ ಅಥವಾ ಮೇ ತಿಂಗಳ ಕೊನೆಯಲ್ಲಿ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ನೀವು ಒಂದು ಸರಿ ಎನ್ರೋಲ್ ಮಾಡಿಸ್ಬೇಕು, ನಿಮ್ಮ ನಾಮಿನಿ ಹೆಸರು ಬರ್ಸ್ಬೇಕು. ನನ್ನ ನಂತರ ದುಡ್ಡು ಯಾರಿಗೆ ಹೋಗ್ಬೇಕು, ಇನ್ಶೂರೆನ್ಸ್ ಅಂದ್ರೆ ಅದೇ ಅಲ್ವಾ, ನನ್ನ ನಂತರ ನಾನು ಇಲ್ಲದ ಪಕ್ಷದಲ್ಲಿ ಯಾರಿಗೆ ಹೋಗ್ಬೇಕು ಅಂತ ಬರ್ಸಿದ್ರೆ ಅವರಿಗೆ ನಾವು ಕೇವಲ 15ರಿಂದ 20 ದಿವಸದಲ್ಲಿ ತರ್ಸ್ಕೊಡ್ತೀವಿ. ಈಗಾಗಲೇ ನಾವು ಹಲವಾರು, ನಮ್ಮ ಮೇಡಮ್ನವರು ಸುಮಾರು ಕ್ಲೈಮ್ಗಳು ಕೊಟ್ಬಿಟ್ಟಿದ್ದಾರೆ. ಮುಳುಬಾಗ್ಲು ಹೈಯೆಸ್ಟ್ ಕ್ಲೈಮು, ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಕ್ಲೈಮ್ ಮುಳುಬಾಗ್ಲು ನೋಡಿ, ಸಾವಿನ ಸಂಖ್ಯೆ ಜಾಸ್ತಿ ಮುಳುಬಾಗ್ಲು. ಅಲ್ಲಿ ನನ್ನ ಕೈಲೇ ಎಷ್ಟೊಂದು ಚೆಕ್ಗಳೆಲ್ಲ ಕೊಡ್ಸಿದ್ದಾರೆ. ಸೊ ಇದು ಒಂದು ಸ್ಕೀಮ್, ಜೀವನ ಜ್ಯೋತಿ ವಿಮಾ ಯೋಜನೆ ಅಂತ. ಇನ್ನೊಂದಿದೆ ಆಕ್ಸಿಡೆಂಟಲ್ ಬೆನಿಫಿಟ್, ಅಂದ್ರೆ ಅಪಘಾತ ವಿಮೆ. ಅಪಘಾತ ವಿಮೆ ಅಂದ್ರೆ ಏನು, ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ನೀರಲ್ಲಿ ಬಿದ್ದು ಸಾಯ್ಬೋದು, ಹಾವು ಕಚ್ಚಿ ಸಾಯ್ಬೋದು, ಮರದಿಂದ ಬಿದ್ದು ಸಾಯ್ಬೋದು, ಎಲೆಕ್ಟ್ರಿಕ್ ಶಾಕ್ ಹೊಡೆದು ಸಾಯ್ಬೋದು, ಅಥವಾ ಪ್ರಾಣಿ ಪಕ್ಷಿಗಳು ಯಾರೋ ಹುಲಿ ತಿಂತು, ಚಿರತೆ ತಿಂತು ಅಥವಾ ಸಾಯ್ಬೋದು. ಈ ತರ ಯಾವುದೇ ಒಂದು ಅವಘಡ ಸಂಭವಿಸಿದ್ರೆ, ಅಪಘಾತ ಸಂಭವಿಸಿದ್ರೆ ಅದಕ್ಕೂ ವಿಮೆ ಇದೆ. ಅದಕ್ಕೆ ಕಂತು ಎಷ್ಟು ಗೊತ್ತಾ, ಕೇವಲ ವರ್ಷಕ್ಕೆ 20 ರೂಪಾಯಿ. ವರ್ಷಕ್ಕೆ 20 ರೂಪಾಯಿ. 20 ರೂಪಾಯಿಗೆ 2 ಲಕ್ಷ ರೂಪಾಯಿ ಕವರ್ ಆಗುತ್ತೆ. ಉದಾಹರಣೆಗೆ 2 ಲಕ್ಷ ಸಾಯ್ಲಿಲ್ಲ ಮನುಷ್ಯ, ಅರ್ಧಂಬರ್ಧ ಬದುಕ್ಬಿಟ್ಟ, ಅವ್ನಿಗೆ ಇನ್ ಮುಂದೆ ಜೀವನ ಮಾಡಕ್ ಆಗದೇ ಇಲ್ಲ, ಇನ್ನೊಬ್ರ ಮೇಲೆ ಅವಲಂಬಿತರಾಗಬೇಕು ಅಂದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಬರುತ್ತೆ ನೋಡಿ. ಕೇವಲ 20 ರೂಪಾಯಿ. ಒಂದು ಟೀ ಕುಡಿದ್ರೆ, ಒಂದು ಕಾಫಿ ಕುಡಿದ್ರೆ 20 ರೂಪಾಯಿ ಇವತ್ತು. ಅದು ನಿಮ್ಮ ಜೀವನನೇ ಕಾಪಾಡ್ತದೆ, ನಿಮ್ಮನ್ನ ನಂಬುದವ್ರನ್ನ ಕಾಪಾಡ್ತದೆ, ನಿಮ್ಮನ್ನ ಹಿಂದುಳಿದವರು, ನಿಮ್ಮ ಕುಟುಂಬದವ್ರನ್ನ ಬೀದಿಗೆ ಬಿಡದಂಗೆ ನೋಡ್ಕೊಳುತ್ತೆ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋ, ನಿಮ್ಮ ಮಕ್ಕಳು ನಿರ್ವಹಣೆಗೋ ಅದು ಆಗತ್ತೆ ನೋಡಿ. ಇದೇ ತರದ್ದು ಇವತ್ತು 3 ಕ್ಲೈಮ್ ಕೊಡ್ತಾ ಇದೀವಿ ಅಂದ್ರೆ ಯೋಚನೆ ಮಾಡಿ. ಸಾವು ನಮ್ಮ ಕೈಲಿಲ್ಲ, ಆಗ ಸಾವು ಅನಿರೀಕ್ಷಿತ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದ್ರೆ ನಮ್ಮ ಜವಾಬ್ದಾರಿ, ನಾವು ಕುಟುಂಬದ ಯಜಮಾನರಾಗಿ ನಮ್ಮ ಜವಾಬ್ದಾರಿ ಏನಪ್ಪಾ ಅಂದ್ರೆ, ನಮ್ಮ ಕುಟುಂಬದವರು ನಾಳೆ ದಿವಸ ನಾನು ಇಲ್ಲದೆ ಇದ್ದಾಗ ಅವರು ದಿಕ್ಕಾಪಾಲಾಗಬಾರ್ದು, ಇನ್ನೊಬ್ರ ಮೇಲೆ ಆಶ್ರಯಿತರಾಗಬಾರ್ದು, ಅವರ ಮಕ್ಕಳುಗಳು ನಾಳೆ ದಿವಸ ಯಾವುದಕ್ಕೂ ಯೋಚನೆ ಮಾಡ್ದಂಗೆ ಇರ್ಲಿ ಅಂತ ಈ ಸ್ಕೀಮ್ ಇದೆ. ಕೇವಲ 20 ರೂಪಾಯಿ ವರ್ಷಕ್ಕೆ. ಇದು ಅಷ್ಟೇ, ನಮ್ಮ ಬ್ಯಾಂಕಿನ ಖಾತೆನಲ್ಲೇ ಕಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ಅದೇ ವರ್ಷ ಅದೇ ಕಟ್ ಆಗುತ್ತೆ. ಇದಕ್ಕೆ 18ರಿಂದ 70 ವರ್ಷ. 18ರಿಂದ ವರ್ಷ ಆಗಿರ್ಬೇಕು, 70 ವರ್ಷದವರು ಅದೇ ಆಟೋಮೆಟಿಕ್ ಆಗಿ ಪುಸ್ತಕದಿಂದ ತಗೊಳುತ್ತೆ. ಆಯ್ತಾ? ಸೊ ಇದೆರಡೂ ಕಳಿಸೋದಕ್ಕೆ ನಿಮ್ಗೆ ಒಂದು ಖಾತೆ ಬೇಕು. ಈಗ ಆಲ್ರೆಡಿ ಒಂದು ಬ್ಯಾಂಕ್ ಖಾತೆ ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ. ಉದಾಹರಣೆ ಖಾತೆ ಇಲ್ಲ, ಒಂದು ಖಾತೆ ಮಾಡ್ಕೋಬೇಕು, ದುಡ್ಡಿಲ್ಲ, ಅದಕ್ಕೂ ಒಂದು ಸ್ಕೀಮ್ ಇದೆ. PMJDY ಜನ್ ಧನ್ ಯೋಜನಾ, ಪ್ರೈಮ್ ಮಿನಿಸ್ಟರ್ ಜನ್ ಧನ್ ಯೋಜನಾ ಅಂತ ಒಂದಿದೆ. ಅದು 0 ಬ್ಯಾಲೆನ್ಸ್ ಅಕೌಂಟ್. 0 ಬ್ಯಾಲೆನ್ಸ್, ಏನು ಕಟ್ಟೋದ್ ಬೇಡ. ನಿಮ್ಮ ಆಧಾರ್ ಕಾರ್ಡು ಮತ್ತೆ ಅವ್ರ ಫೋಟೋ ಏನ್ ಕೇಳ್ತಾರೆ ಬ್ಯಾಂಕ್ನವರು, ಅದನ್ನ ಕೊಟ್ರೆ ಇವತ್ತು 0 ಅಕೌಂಟ್ಗೆ ನಿಮ್ಗೆ ಮಾಡ್ಕೊಡ್ತಾರೆ. ನಾಳೆ ದಿವಸಕ್ಕೆ ನೀವು ದುಡ್ಡು ತುಂಬಿ, ಈ ಪ್ರೀಮಿಯಂಗಳಿಗೆಲ್ಲ ದುಡ್ಡು ತುಂಬಿ ನಿಮ್ಮ ಖಾಸಗಿ ವ್ಯವಹಾರ ಮಾಡ್ಕೋಬಹುದು. ಇವತ್ತು ಓಪನ್ ಮಾಡೋದಕ್ಕೆ 500 ರೂಪಾಯಿ 1000 ರೂಪಾಯಿ ಇಲ್ಲ, ಪರವಾಗಿಲ್ಲ, 0 ಬ್ಯಾಲೆನ್ಸ್ ಮಾಡ್ಕೊಡ್ತೀವಿ. ನಮ್ಗೆ 2 ಪ್ರತಿನಿಧಿಗಳು ಇದ್ದಾರೆ, ಇವರಿಬ್ರು ನಮ್ಮ ಬ್ಯಾಂಕಿನಿಂದ ನಿಯೋಜಿತರಾಗಿದ್ದ ವ್ಯವಹಾರ ಪ್ರತಿನಿಧಿಗಳು. ಇವರು ಮನೆ ಮನೆಗೂ ಹೋಗಿ ಇದನ್ನ ಹೇಳ್ತಾ ಇದ್ದಾರೆ.
ಮನೆ ಮನೆಗೂ ಹೋಗಿ ಇದನ್ನ ಮಾಡಿಸ್ತಾ ಇದ್ದಾರೆ. ಯಾರಾದ್ರೂ ನಿಮ್ಮಲ್ಲಿ ಇದುವರೆಗೂ ಯಾರು ಮಾಡಿಲ್ಲ, ನಿಮ್ಮ ಸ್ನೇಹಿತರು, ನೆಂಟರಿಷ್ಟರು, ಅಕ್ಕ ತಮ್ಮದಿರೋ, ಅಣ್ಣ ತಮ್ಮದಿರೋ ಯಾರು ಮಾಡಿಲ್ಲ, ಅವ್ರಿಗೆಲ್ಲ ದಯವಿಟ್ಟು ಇದನ್ನ ಹೇಳಿ. ನೋಡಿ, 20 ರೂಪಾಯಿ ಕಟ್ಟಿದಕ್ಕೆ ಇವತ್ತು 2 ಲಕ್ಷ ರೂಪಾಯಿ ಬಂದಿದೆ. ಅವ್ರ ಮಕ್ಕಳ ಹೆಸರಲ್ಲ, ಅವ್ರ ಹೆಂಡತಿ ಹೆಸರಲ್ಲ, ಅವ್ರ ಗಂಡನ ಹೆಸರಲ್ಲ ಮಾಡ್ಕೊತಾರೆ. ಅದನ್ನ ಬ್ಯಾಂಕಲ್ಲಿ ಇಟ್ಕೋತಾರೆ, ತಿಂಗಳ ತಿಂಗಳ ಬಡ್ಡಿ ಬರುತ್ತೆ. ಇದಲ್ಲದೆ ಇನ್ನೊಂದು ಯೋಜನೆ ಇದೆ, PMAPY, ಅಟಲ್ ಪೆನ್ಷನ್ ಯೋಜನೆ ಅಂತ. ಏನಪ್ಪ ಪೆನ್ಷನ್ ಯೋಜನೆ ಅಂದ್ರೆ, ನಾವು ಸರ್ಕಾರಿ ನೌಕರರು ಅಥವಾ ಬೇರೆಯವ್ರ ಸರ್ಕಾರಿ ನೌಕರರಿಗೆ 60 ಆದ್ಮೇಲೆ ನಿಮ್ಗೆ ಗೊತ್ತಿದೆ ಎಲ್ರಿಗೂ ಪೆನ್ಷನ್ ಬರುತ್ತೆ. ಸಂಬಳ 35 ವರ್ಷ 40 ವರ್ಷ ಕೆಲಸ ಮಾಡ್ತಾರೆ, ಎಲ್ರಿಗೂ ಪೆನ್ಷನ್ ಬರುತ್ತೆ. ಆದ್ರೆ ನಿಮ್ಗೇನ್ ಬರುತ್ತೆ ಪೆನ್ಷನ್? ನಿಮ್ಗೆ 60 ಆದ್ಮೇಲೆ ನೋಡಿ, ಆ ಅಜ್ಜ ತಾತ 70 ವರ್ಷ 80 ವರ್ಷ, ಇವತ್ತಿಗೆ ಅವರು ಇನ್ನೊಬ್ರ ಮೇಲೆ ಅವಲಂಬಿತರಾಗಬೇಕಂತ ಪರಿಸ್ಥಿತಿ ಬರ್ತದೆ. 60 ವರ್ಷ ಆದ್ಮೇಲೆ ಸಾಮಾನ್ಯ ಮನುಷ್ಯನ ಕಾಯಿಲೆಗಳು ಜಾಸ್ತಿ ಆಗ್ತವೆ, ಊಟ ತಿಂಡಿ ಸೇರೋದಿಲ್ಲ, ಏನೇನೋ ಕಾಯಿಲೆಗಳು ಬರ್ತವೆ, ಮಾತ್ರೆ ತಗೋಬೇಕು, ಇನ್ನೊಬ್ಬರ ಹತ್ರ ಕೈ ಒಡ್ಡಬಾರದು ಅಂತ ಹೇಳಿ ಅದಕ್ಕೊಂದು ಯೋಜನೆ ಇದೆ. ಅಟಲ್ ಪೆನ್ಷನ್ ಯೋಜನೆ ಅಂದ್ರೆ ಇದು ಕೇಂದ್ರ ಸರ್ಕಾರದ್ದೇ. ನಿಮಗೆ 5 ತರ ಪೆನ್ಷನ್ ಬರುವಂತ ಸೌಲಭ್ಯ ಇದೆ. 5 ತರ ಅಂದ್ರೆ ಏನಂದ್ರೆ, 1,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ, 4,000 ರೂಪಾಯಿ, 5,000 ರೂಪಾಯಿ. ನೀವು ಇವತ್ತು ತೀರ್ಮಾನ ಮಾಡ್ಬೇಕು, ನನಗೆ 60 ಆದ್ಮೇಲೆ ತಿಂಗಳ ತಿಂಗಳ ಎಷ್ಟು ಬೇಕು, 1,000 ರೂಪಾಯಿ ಆದ್ರೆ ಸಾಕಾ, 2,000 ಬೇಕಾ, ಅಥವಾ 5,000 ಬರಲ್ಲ ಅಂತ ಇವತ್ತು ತೀರ್ಮಾನ ಮಾಡಿದ್ರೆ ನೀವು, ಇದಕ್ಕೂ ಅಷ್ಟೇ 18 ವರ್ಷ ಮೀರಿರ್ಬೇಕು. 40 ವರ್ಷದ ತನಕ ಮಾತ್ರ ಇದು ನಿಮ್ಗೆ ಯೋಜನೆ ಬರ್ತಿದೆ. 41ನೇ ವರ್ಷಕ್ಕೆ ಬಂದ್ರೆ ಮಾಡ್ಕೊಳಕ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. 18 ವರ್ಷ, ಈಗ 19 ಅಥವಾ 20 ವರ್ಷ ಅಂತ ತಿಳ್ಕೊಳ್ಳಿ. ಒಬ್ಬ ನಿಮ್ಮ ಮಗನ್ಗೋ, ನಿಮ್ಮ ಮಗಳಿಗೋ, ಅಥವಾ ಯಾರಿಗೋ, ನಿಮ್ಮ ಮನೇಲಿ ನಿಮಗೆ 30 ವರ್ಷ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ. 18, 19 ವರ್ಷಕ್ಕೆ ನೀವು 40 ವರ್ಷ ಆಗೋವರೆಗೂ ಇದನ್ನ ಕಟ್ಟಬೇಕು, ತಿಂಗಳ ತಿಂಗಳ ಕಟ್ಟಬೇಕು. ಎಷ್ಟು ಬರುತ್ತೆ? ಉದಾಹರಣೆಗೆ 1,000 ರೂಪಾಯಿ ನಂಗೆ ಸಾಕು ಅಂದ್ರೆ ಕೇವಲ 90 ರೂಪಾಯಿ ಬರುತ್ತೆ ತಿಂಗಳಿಗೆ 90 ರೂಪಾಯಿ. 20 ವರ್ಷದಿಂದ ಶುರು ಮಾಡಿ 40 ವರ್ಷ ತನಕ ಕಟ್ಟಬೇಕು. ಅದು ಬ್ಯಾಂಕಲ್ಲೇ ಕಟ್ಟಾಗುತ್ತೆ, ಅದು ಆಟೋಮೆಟಿಕ್ ಆಗಿ ಕಟ್ಟಾಗುತ್ತೆ. ನೀವು ದುಡ್ಡನ್ನ ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ದುಡ್ಡು ಇರೋಂಗ್ ನೋಡ್ಕೋಬೇಕು. ಪಾಸ್ಬುಕ್ ಅಲ್ಲಿ ದುಡ್ಡಿಲ್ಲ ಅಂದ್ರೆ ನಿಮ್ಗೆ ಮೆಸೇಜ್ ಬರುತ್ತೆ ಫೋನ್ಗೆ, ನೋಡಿ ಇದು ಈ ತರ ಸ್ಕೀಮ್ ಡ್ಯೂ ಇದೆ, ಕಟ್ಕೊಳ್ಳಿ ಅಂತ. ಹಾಗಾಗಿ ನೋಡಿ, ಕೇವಲ 90 ರೂಪಾಯಿ ಒಬ್ಬ 18 ವರ್ಷದ ಹುಡುಗ 40 ವರ್ಷ ತನಕ ಕಟ್ಟಿದ್ರೆ, ಯಾವುದೇ ಪೆನ್ಷನ್ ಬರ್ಬೇಕಂದ್ರೆ 60 ವರ್ಷದಿಂದನೇ ಶುರು ಆಗೋದು. ಅದಕ್ಕಿಂತ ಮುಂಚೆ ಯಾರು ಪೆನ್ಷನ್ ಕೊಡೋದಿಲ್ಲ, ನಮಗೂ ಅಷ್ಟೇ ನಿಮ್ಗೂ ಅಷ್ಟೇ. 20 ವರ್ಷ ಗೌರ್ಮೆಂಟ್ ಹತ್ರ ಇರ್ತದೆ. 60ನೇ ವರ್ಷ ಆದ ತಕ್ಷಣ ನಿಮಗೆ 60ನೇ ವರ್ಷದ ನೆಕ್ಸ್ಟ್ ಮುಂದಿನ ತಿಂಗಳಿಂದ ನೀವು ಇವತ್ತು ಏನ್ ನಿರ್ಧಾರ ಮಾಡಿರ್ತೀರಿ ಪೆನ್ಷನ್, 1,000 2,000 ಅದು ಬರ್ತಾ ಹೋಗುತ್ತೆ. ಎಲ್ಲಿವರೆಗೂ ಬರುತ್ತೆ? ನೀವು ಇರೋವರೆಗೂ ಬರುತ್ತೆ. ನಿಮ್ ಕೊನೆ ಸಾವುವರೆಗೂ ಬರುತ್ತೆ. ಸತ್ತ ನಂತರ ನಿಮ್ಮ ನಾಮಿನಿ ಇವತ್ತೇ ಕಾಣಿಸಿರ್ತೀರಿ, ನನ್ನ ನಂತರ ಯಾರು ದುಡ್ಡು ಹೋಗ್ಬೇಕು ಅಂತ. ಅವ್ರಿಗೆ ಮ್ಯಾಕ್ಸಿಮಮ್ ವೇರಿಯೇಷನ್ ಇದೆ, 8 ಲಕ್ಷ ರೂಪಾಯಿವರೆಗೂ ನಿಮ್ಮ ನಾಮಿನಿಗೆ ದುಡ್ಡು ಬರುತ್ತೆ. ಕೊಟ್ಟಿರೋ ದುಡ್ಡು ಬಿಟ್ಟು 8.5 ಲಕ್ಷ ನಿಮ್ಗೆ ನಿಮ್ಮ ಸಾವಿನ ನಂತರ. ಇದ್ರ ಮಧ್ಯದಲ್ಲೂ ಸಾವಾಗ್ಬೋದು. ನಿಮ್ ಪೆನ್ಷನ್ ಶುರುವಾದಾಗಲೇ 60 ವರ್ಷ, ಈಗ ಗೊತ್ತಲ್ಲ ಮನುಷ್ಯ ಯಾವಾಗ ಸಾಯ್ತಾನೆ ಅಂತ ಗೊತ್ತಾಗ್ತಿಲ್ಲ, ಮನುಷ್ಯನ ಜೀವಿತಾವಧಿ ಕಮ್ಮಿ ಆಗ್ತಿದೆ. ಹಾಗಾಗಿ ನಿಮ್ಮ ಪೆನ್ಷನ್ 60ನೇ ವರ್ಷದ ಮೊದಲನೇ ತಿಂಗಳಿಂದ ಶುರುವಾಗುತ್ತೆ. 1,000 2,000 ಇವತ್ತು ಏನ್ ಆಯ್ಕೆ ಮಾಡಿರ್ತೀರಿ ಅದು ಅವತ್ತಿಂದ ಶುರುವಾಗುತ್ತೆ. ನೀವು ಇರೋವರೆಗೂ ನಿಮಗೆ ಪೆನ್ಷನ್ ಬರುತ್ತೆ. ನಿಮ್ಮ ನಂತರ ನಿಮ್ಮ ನಾಮಿನಿ ಯಾರು ಇವತ್ತೇ ಕಾಣಿಸಿರ್ತೀರಿ ಅವ್ರಿಗೆ 8.5 ಲಕ್ಷ ದುಡ್ಡು ಬರುತ್ತೆ. ಇಲ್ಲ ಸರ್, ನಮ್ಗೆ 8.5 ಲಕ್ಷ ದುಡ್ಡು ಬೇಡ, ನನಗ್ ಪೆನ್ಷನ್ ಬರಲಿ ಅಂತ ಅವ್ರು ಆಯ್ಕೆ ಮಾಡಿದ್ರೆ ಅವ್ರ ಪೆನ್ಷನ್ ಕಂಟಿನ್ಯೂ ಆಗುತ್ತೆ. ಅವ್ರ ಸಾಯೋವರೆಗೂ ಪೆನ್ಷನ್ ಬರುತ್ತೆ. ಇದು ಕಂಟಿನ್ಯೂ, ನಿರಂತರ. ಇದು ನೀವು ಕಟ್ಟೋದೆಷ್ಟು ನೀವು ಲೆಕ್ಕ ಹಾಕೊಂಡು ನೋಡಿ. 40 ವರ್ಷ ಅಂತ ಹೇಳಿದ್ರೆ 480 ತಿಂಗಳು, 12 4 48, 480 ತಿಂಗಳಿಗೆ 100 ರೂಪಾಯಿ ಅಂದ್ರೆ 4 ಲಕ್ಷ ರೂಪಾಯಿ ಆಯ್ತು. 21,000 ರೂಪಾಯಿ ನೀವು ಕಟ್ಟೋದು ಅಷ್ಟೇ. ನೀವು ಜೀವಮಾನ ಪರ್ಯಂತ ನಿಮಗೆ 1,000 ರೂಪಾಯಿ ಬರುತ್ತೆ. ನಿಮ್ಮ ನಂತರ ನಾಮಿನಿಗೆ 8.5 ಲಕ್ಷ ರೂಪಾಯಿ. 8.5 ಲಕ್ಷ ಈ ಸ್ಕೀಮ್ ಬರದೇ ಇರ್ಬೋದು, 1.5 ಲಕ್ಷ ಬರುತ್ತೆ. ಅಂದ್ರೆ ಹೇಳಿದ್ದಲ್ಲ, 1 ವರ್ಷದಿಂದ 1,000ದಿಂದ 5,000ವರೆಗೂ ಹಲವಾರು ಅಮೌಂಟ್ ಇದೆ. ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ ನಮ್ಮ ಪ್ರತಿನಿಧಿಗಳು ಕೊಡ್ತಾರೆ ಅಥವಾ ನಮ್ಮ ಬ್ಯಾಂಕ್ ಕೊಡ್ತಾರೆ. ಸೊ ಹಾಗಾಗಿ ಇದೇ ಸ್ಕೀಮ್ನ ನೀವು ಇದೇ ಅಮೌಂಟ್ಗೆ ಹೊರಗಡೆ ಮಾಡಿದ್ರೆ, ಪ್ರೈವೇಟ್ ಇನ್ಸೂರೆನ್ಸ್ ಮಾಡಿದ್ರೆ 5,000 ರೂಪಾಯಿ 6,000 ರೂಪಾಯಿ ಬರುತ್ತೆ ಪ್ರೀಮಿಯಂ ವರ್ಷಕ್ಕೆ. ನಾನು ಹೇಳ್ತಿರೋದು 5,000 6,000 10,000. ಆರೋಗ್ಯ ವಿಮೆ 10,000 ಕಮ್ಮಿ ಯಾವ್ದು ಆರೋಗ್ಯ ವಿಮೆನೇ ಇಲ್ಲ. ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಇವತ್ತೆಲ್ಲ ನಿಮ್ಗೆ 4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಬಿಲ್ ಮಾಡ್ಬಿಡ್ತಾರೆ. ಒಂದು ಆರ್ಟ್ ಒಂದು ಇದ್ ಮಾಡ್ಬೇಕು ಅಂದ್ರೆ 4 ಲಕ್ಷ 5 ಲಕ್ಷ. ಒಂದು ಕಾಯಿಲೆ ಬಂತು ಅಂದ್ರೆ 50,000 1 ಲಕ್ಷ ಬಿಲ್ ಮಾಡ್ತಾರೆ. ಅಂತದ್ರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಮೆಗಳಿದಾವೆ, ನಿಮ್ದು ಆಕ್ಸಿಡೆಂಟಲ್ ಬೆನಿಫಿಟ್ ವಿಮೆಗಳಿದಾವೆ, ಅಥವಾ ನೈಸರ್ಗಿಕ ಸಾವು, ನಾರ್ಮಲ್ ಆಗಿ ಏಜ್ ಆಗಿ ಸತ್ರು ಅಥವಾ ಒಂದು ಹಾಸ್ಪಿಟಲ್ ಸೇರಿ ಸತ್ರು, ಒಂದು ಕಾಯಿಲೆ ಬಂದು ಸತ್ರು ಅಂದ್ರೆ ಅದಕ್ಕೂ ವಿಮೆ ಇದಾವೆ. ಈ 4 ಯೋಜನೆಗಳೇನಿವೆ
ಅಂಥದ್ರಲ್ಲಿ ಬಂದಿರತಕ್ಕಂತ ಕೆಲವು 3 ಜನ ಇವತ್ತು ಬೆನಿಫಿಷಿಯರಿ ಇದ್ದಾರೆ. ಅವರಿಗೆ ನಾವು ಚೆಕ್ ಮುಖಾಂತರ ನೀಡೋ ಮುಖಾಂತರ ಎಲ್ಲರಿಗೂ ತಲುಪಲಿ ಅಂತ ಹೇಳಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಇದು ಒಂದು ಎಲ್ಲರಿಗೂ ತಲುಪಿಸುವಂತ ಒಂದು ಒಳ್ಳೆ ವಿಚಾರ. 4 ಜನಕ್ಕೆ ಕೇಳಿ ಈ ಬ್ಯಾಂಕ್ ಅಲ್ಲಿ ಸಿಗುವಂತ ಸೌಲಭ್ಯನ ಮ್ಯಾಕ್ಸಿಮಮ್ ಬಳಸ್ಕೊಳ್ಳಿ. ಯಾಕೆಂದ್ರೆ ಇವತ್ತು ಸಾವು ಅನಿಶ್ಚಿತ, ಯಾವತ್ತು ಬರುತ್ತೆ, ಯಾರಿಗೆ ಬರುತ್ತೆ, ಹೆಂಗ್ ಬರುತ್ತೆ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಜೀವನಗಳನ್ನ ನಿಮ್ಮ ನಂಬಿದವರ ಕುಟುಂಬದವ್ರನ್ನ ಕಾಪಾಡ್ಕೊಳ್ಳಿ. ಹಾಗಾಗಿ ನಮ್ಮ ಬ್ಯಾಂಕು ಸದಾ ನಿಮ್ಮ ಸೇವೆಗೆ ಸಿದ್ಧ ಇರುತ್ತೆ. ದಯವಿಟ್ಟು ಬ್ಯಾಂಕಿನಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಇದನ್ನ ಬಳಸ್ಕೊಂಡು ಅತಿ ಹೆಚ್ಚಿನ ಜನರಿಗೆ ಅಥವಾ ನಮ್ಮ ಕಸ್ಟಮರ್ಗಳಿಗೆ, ನಮ್ಮ ಅನುಭವ ಯಾರಿದ್ದಾರೆ ನಮ್ಮ ಬ್ಯಾಂಕಿನ ಗ್ರಾಹಕರಿಗೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಇದರಿಂದ ಬಳಸ್ಕೊಂಡು ಎಲ್ಲರೂ ಸುಭದ್ರ ಮಾಡ್ಕೊಳ್ಳಿ. ತುಂಬಾ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.